ಸಮಯ ನೋಡ್ಕೊಂಡು ಶಾಸ್ತ್ರದ ಬಗ್ಗೆ ಮಾತಾಡೋಣ. ನೀನು ಹೇಳೋದೇನೋ ಸರಿ ದೇವಿಕೆ, ಆದ್ರೆ ಇಂಥ ಸಮಯದಲ್ಲಿ ಇಂಥ ಮಾತುಕತೆಗಳೆಲ್ಲ ಬೇಕಾ ಅಂತ. ನಾವ್ ಹೇಗೆ ನಮ್ಮ ಮಗಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಕೂತಿದೀವೋ ಹಾಗೆ ಅವರು ಅವ್ರ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಿರ್ತಾರಲ್ವಾ. ಪ್ರಯತ್ನ ಪಡೋಣ, ಆಮೇಲೆ ಏನಾಗುತ್ತೋ ಆಗ್ಲಿ. ಪ್ರಯತ್ನ ಪಡ್ದೇನೆ ಸುಮ್ಮನೆ ಕೂತ್ಬಿಟ್ರೆ ಹೇಗೆ? ಸರಿ ಅಮ್ಮ, ನೀನು ಹೇಳ್ದಂಗೆ ಆಗ್ಲಿ. ನಡಿ ನೋಡೋಣ. ಏನೋ ಅಮ್ಮ, ಸ್ವಲ್ಪ ಸಮಾಧಾನದಿಂದ ಮಾತಾಡಬೇಕು ಅಷ್ಟೇ. ಹೌದು ರೀ. ಇವತ್ತು ಈ ಕೆಲಸ ಆಗೋಗ್ಬಿಟ್ರೆ ನಾವು ಸ್ವಲ್ಪ ನೆಮ್ಮದಿಯಾಗಿರ್ಬೋದು. ಯಾರು ಕಾಣಿಸ್ತಾ ಇಲ್ಲ. ಅದೇಯ, ಎಲ್ಲೋದ್ರಿ ಇವರು? ಇಲ್ಲೇ ಕೂತಿದಾರೆ ನೋಡು. ವತ್ಸು, ಯಜಮಾನ್ರು ಅಕ್ಕ ಬರ್ತಾ ಇದಾರೆ. ಮೂರ್ತಿ ಬನ್ನಿ. ಏನಪ್ಪ ಹಿಂಗ್ ಕೂತ್ಕೊಂಡ್ಬಿಟ್ರಿ? ಇನ್ನೂ ಬೇಜಾರಲ್ಲೇ ಇದ್ದೀರಾ? ಛೇ, ಹಾಗೇನೂ ಇಲ್ಲ. ಬಾಯಲ್ಲಿಲ್ಲ ಅಂತ ಹೇಳ್ತಿದ್ದೀರಾ. ನಿಮ್ ಮುಖ, ನಿಮ್ ಕಣ್ಗಳೇ ಹೇಳ್ತಿದೆ ನೀವೆಷ್ಟು ದುಃಖದಲ್ಲಿದ್ದೀರಾ ಅಂತ. ಏನಿಲ್ಲ, ಮದ್ವೆ ಮನೇಲೆಲ್ಲ ಆಗಿದ್ದು ನೆನಪಿಸ್ಕೊಂಡು ಸ್ವಲ್ಪ ಬೇಜಾರಾಯ್ತು ಅಷ್ಟೇ. ಏನೋ ಕೆಟ್ಟಗಳಿಗೆ ಹಾಗಾಗೋಯ್ತು, ಅದನ್ನೇ ಯೋಚನೆ ಮಾಡ್ತಾ ಕೂತ್ರೆ ಹೇಗೆ? ಮುಂದೆ ಆಗ್ಬೇಕಾಗಿರೋದನ್ನ ಮಾಡ್ಬೇಕಲ್ವಾ? ನಿಮ್ಗೆಲ್ಲ ಬೇಜಾರಾಗಿದೆ ಅನ್ನೋದಾದ್ರೆ ಈ ವಿಷಯದಲ್ಲಿ ನಾನೇ ಹೋಗಿ ಕೋದಂಡನ್ ಕ್ಷಮೆ ಕೇಳ್ತೀನಿ. ಅಯ್ಯಯ್ಯೋ ಯಜಮಾನ್ರೆ, ನೀವ್ಯಾಕೆ ಕ್ಷಮೆ ಕೇಳ್ತೀರಾ? ನೀನ್ ಮೂರ್ತಿ, ಏನ್ ಮಾಡ್ಬೇಕು ಹೇಳು? ಇಂಥ ಸಮಯದಲ್ಲಿ ಮನೆಯಲ್ಲಿ ಹಬ್ಬದ ವಾತಾವರಣ ಇರ್ಬೇಕಾಗಿತ್ತು. ಈಗ ನೋಡು ಹೇಗಿದೆ. ಅದಕ್ಕೇನೆ ನಮ್ ತಪ್ಪಿದೆಯೋ ಇಲ್ವೋ ಎಣ್ಣೆತ್ತೋರಾಗಿ ಕಾಲಿಗೆ ಬೇಕಾದ್ರೂ ಬಿದ್ದು ಕ್ಷಮೆ ಕೇಳ್ಬಿಡ್ತೀನಿ. ಯಜಮಾನ್ರೆ, ದಯವಿಟ್ಟು ನೀವು ಈ ತರ ಮಾತಾಡಬೇಡಿ, ನನಗೆ ಬೇಜಾರಾಗುತ್ತೆ. ಹೌದು ಸರ್, ನೀವ್ ಹಾಗೆಲ್ಲ ಮಾತಾಡ್ಬಿಡಿ. ಕ್ಷಮೆ ಕೇಳೋಂಥದ್ದೇನೂ ಆಗಿಲ್ಲ. ಹಾಗ್ ನೋಡಿದ್ರೆ ನಾವೇ ನಿಮ್ ಹತ್ರ ಕ್ಷಮೆ ಕೇಳ್ಬೇಕು ಅಷ್ಟೇ. ಈಗ ನಾವು ಕೋದಂಡನ ಹತ್ರ ಹೋಗಿ ಏನೇ ಮಾತಾಡಿದ್ರು ಅವ್ನು ಕೇಳೋ ಸ್ಥಿತಿಲಿಲ್ಲ. ನೀವ್ ಹೋಗಿ ಮಾತಾಡಿದ್ರು ಅದಿನ್ನೂ ದೊಡ್ಡದೇ ಆಗುತ್ತೆ ಹೊರತು ಅದಕ್ಕೆ ಪರಿಹಾರ ಸಿಕ್ಕಲ್ಲ. ಆದ್ರೂನು ನಾವೇನಾದ್ರೂ ತಪ್ಪು ಮಾಡಿದ್ರೆ ಅದಕ್ಕಾದ್ರೂ ಕ್ಷಮೆ ಕೇಳ್ಬೇಕಲ್ಲ. ಇಲ್ಲ ಸರ್, ನೀವೇನೂ ತಪ್ಪು ಮಾಡಿಲ್ಲ. ಹಾಗ್ ನೋಡಿದ್ರೆ ನಮ್ಗಳ್ದೆ ತಪ್ಪು ಅಂತ ಅನ್ಸುತ್ತೆ. ನಾವೇ ಅದಕ್ಕೆ ಕ್ಷಮೆ ಕೇಳ್ಬೇಕು. ಏನ ನಮ್ಮ ಹತ್ರ ಕ್ಷಮೆನಾ? ನೀವ್ಯಾಕೆ? ನೀವು ನಿಮ್ ಮಗಳು ತುಂಬಾ ಚೆನ್ನಾಗಿರ್ತಾಳೆ ಅಂತ ಈ ಮನೆಗೆ ಸೊಸೆ ಮಾಡ್ಕೊಟ್ರಿ. ಆದ್ರೆ ಅವಳು ಮೊದಲನೇ ದಿನನೇ ಕಣ್ಣಲ್ಲಿ ನೀರ್ ಹಾಕೋ ತರ ಪರಿಸ್ಥಿತಿ ಬಂತು. ಹಿರಿಯರಾಗಿ ನಾವೇ ಬೇಜಾರಲ್ಲಿ ಕೂತ್ಕೊಂಡ್ಬಿಟ್ರೆ ಅದು ಮಕ್ಕಳ ಮೇಲೆ ಪರಿಣಾಮ ಬೀಳುತ್ತೆ. ಹಿಂದೆ ಆಗಿರೋದನ್ನೆಲ್ಲ ಮರ್ತ್ಬಿಟ್ಟು ಮುಂದೆ ಆಗ್ಬೇಕಾಗಿರೋ ಶಾಸ್ತ್ರಗಳನ್ನ ಮಾಡೋಣವಾ? ಹೌದು, ಈ ಶಾಸ್ತ್ರಗಳನ್ನೆಲ್ಲ ಸರಿಯಾದ ಟೈಮ್ಗೆ ಮಾಡ್ಬಿಡ್ಬೇಕು. ಇಲ್ಲ ಅಂದ್ರೆ ಅವ್ರ ಜೀವನ ಶುರುವಾಗತ್ತೆ ತಡವಾಗ್ಬಿಡುತ್ತೆ. ಇನ್ನ ಆ ಮದುಮಕ್ಕಳನ್ನ ನಮ್ಮ ಮನೆ ಕರ್ಕೊಂಡು ಹೋಗ್ಬೇಕು, ಅದು ಸಹ ತಡ ಆಗ್ಬಿಡುತ್ತೆ. ಇಲ್ಲಿ ತನಕ ಎಲ್ಲಾನು ನೀವೇ ಮುಂದೆ ನಿಂತು ಮಾಡಿದೀರಾ. ಇದನ್ನು ನೀವೇ ಮುಂದೆ ನಿಂತು ಮಾಡಿಬಿಟ್ರೆ ಚೆನ್ನಾಗಿರುತ್ತೆ. ಸರಿ, ನೀವ್ ಹೇಳ್ದ ಹಾಗೆ ಶಾಸ್ತ್ರ ಮಾಡೋಣ. ಆಗ್ಲಾದ್ರೂ ಮನೆ ಪರಿಸ್ಥಿತಿ ಬದಲಾಗುತ್ತಾ ಅಂತ ಗೊತ್ತಾಗುತ್ತೆ. ರೀ, ಏನಿನ್ನೂ ಇಲ್ಲೇ ನಿಂತಿದ್ದೀರಾ? ಹೋಗಿ ಬೇಗ ಹೋಗಿ ಸ್ವೀಟು, ಹಣ್ಣು, ಹೂವು ಎಲ್ಲ ತಗೊಂಡ್ ಬಂದ್ಬಿಡಿ. ಸರಿ. ಈ ಮನೇಲಿ ನಾವ್ ಏನಾಗ್ಬಾರ್ದು ಅಂತ ಅಂದ್ಕೊಂಡಿದ್ವೋ ಅದೇ ನಡೀತಾ ಇದೆ ರೀ. ಅಯ್ಯೋ ದೇವ್ರೆ, ನಮ್ಮ ಹಣೆ ಬರದಲ್ಲಿ ದೇವ್ರು ಇದನ್ನೇನಾ ಬರ್ದಿರೋದು? ವಿಶಾಲು, ಮನುಷ್ಯ ಮಾಡೋ ತಪ್ಪಿಗೆ ಆ ದೇವ್ರನ್ನ ಯಾಕಮ್ಮ ಬೈತೀಯ? ನಮ್ ಕೋತಣ್ಣನ ಕೋಪ ನೋಡ್ತಾ ಇದ್ರೆ ಇನ್ನು ಏನೋ ಅನಾಹುತ ಆಗುತ್ತೆ ಅಂತ ಹೆದರಿಕೆ ಆಗ್ತಿದೆ ರೀ.
ಪೂಜಾ ಅಲ್ಲಮ್ಮ ನೋಡು. ಅಮ್ಮ ಯಾಕೋ ಅಳ್ತಿದ್ದಾರೆ? ಆ ಮದುವೆ ವಿಚಾರಕ್ಕೆ ಇರಬೇಕು. ಕೋದಣ್ಣನಾಗಿ ಮಾತಾಡಿರೋದಕ್ಕೆ ಬೇಜಾರು ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ನಾವು ಅವ್ರ ಹತ್ರ ಹೋಗಿ ಏನಾಯ್ತು ಅಂತ ಕೇಳಿ ಸಮಾಧಾನ ಮಾಡೋಣ ಬಾ.